ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸ್ಟರ್ಸ್ ಹ್ಯಾಪಿಲಿ ಚಾನಲ್. ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆ್ಯಂಡ್ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆಲ್ಸೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಇವತ್ತೇನು ಸ್ಪೆಷಲ್ ಅಂತ ನೋಡ್ತಾ ಇದ್ದೀರಾ? ಡೆಫಿನೆಟ್ಲಿ ಇವತ್ತು ಸ್ಪೆಷಲ್ ಡೇನೆ, ಬಿಕಾಸ್ ಆಷಾಢ ಶುಕ್ರವಾರ ಶುರು ಆಗಿದೆ. ನಾನಂತೂ ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ. ಸೊ ಇವತ್ತು ನಾನು ಆಷಾಢ ಶುಕ್ರವಾರ ಪೂಜೆನ ಕೆಲವೊಂದಿಷ್ಟು ವಾರ ಎಲ್ಲಿವರೆಗೂ ಆಷಾಢ ಇರುತ್ತೆ ಅಲ್ಲಿವರೆಗೂ ಪ್ರತಿ ಶುಕ್ರವಾರ ಪೂಜೆ ಮಾಡ್ತೀನಿ ನಾನು. ಸೊ ಹೇಗೆ ನಾನು ಮಾಡ್ತೀನಿ ಆ್ಯಂಡ್ ಏನೇನು ಕೆಲವೊಂದು ಮಾಡಬಾರ್ದು ಅನ್ನೋದನ್ನ ತಿಳ್ಕೊಂಡಿದ್ದೀನಿ. ಸೊ ಅದನ್ನು ನಿಮಗೂ ಕೂಡ ಈ ವ್ಲಾಗ್ ಥ್ರೂ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ನಾನು ಹೇಗೆ ಪೂಜೆ ಮಾಡ್ತೀನಿ ಆ್ಯಂಡ್ ಏನು ಮಾಡಬಾರ್ದು, ಮಾಡಬೇಕು, ಯಾವ ಮಂತ್ರ ಹೇಳಬೇಕು, ಹೇಳಬಾರ್ದು ಎಲ್ಲಾನು ಈ ವ್ಲಾಗ್ ಥ್ರೂ ನಿಮಗೆ ತಿಳಿಸ್ಕೊಡ್ತೀನಿ ನಾನು. ಮೊದಲಿಗೆ ನಾನಿಲ್ಲಿ ಆಲ್ರೆಡಿ ನಮ್ಮನೆ ದೇವ್ರ ಮನೇನ ಪೂಜೆ ಮಾಡಿಟ್ಕೊಂಡಿದ್ದೀನಿ. ಸೊ ನಾನು ಯಾವ ಥರ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರೆ, ನೀವು ಹಿಂದಿನ ದಿನ ಅಂದರೆ ಗುರುವಾರನೇ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು, ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ. ಹಾಗೆ ಮನೆ ಒರೆಸ್ಕೊಳ್ಳೋದು, ಗುಡಿಸ್ಕೊಳ್ಳೋದು ಎಲ್ಲನೂ ಮಾಡ್ಕೊಳ್ಳಿ. ಸಂಜೆ ಟೈಮಲ್ಲಿ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ, ಬಿಕಾಸ್ ಜಾಸ್ತಿ ಅಂಟು ಮುಂಟು ಅವಾಗ ಆಗೋದಿಲ್ಲ. ನೀವೆಲ್ಲ ಪೂಜೆ ಸಾಮಾನು ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆ ಹೊತ್ತು ಕೆಲವರು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ, ಅಂದರೆ 4 ಗಂಟೆಯಿಂದ ಸೂರ್ಯ ಉದಯ ಆಗೋ ಒಳಗಡೆ, ಆ ಟೈಮ್ ಒಳಗಡೆ ಪೂಜೆ ಮಾಡಿಕೊಂಡ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಬಿಕಾಸ್ ನಾವು ಅದರಲ್ಲಿ ಯಾವುದೇ ಥರ ಒಳ್ಳೆಯದು ಕೆಟ್ಟದ್ದು ನೋಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತ ಇಲ್ಲ, ನನಗೆ ಅಷ್ಟು ಬೇಗ ಆಗಲ್ಲ ಅಂತ ಹೇಳೋರು ಬೆಳಗ್ಗೆ 6ರಿಂದ 7 ಗಂಟೆ ಒಳಗಡೆ ಮಾಡಿಕೊಂಡ್ರೂ ನಡೆಯುತ್ತೆ. ಇಲ್ಲ ಅಂತ ಹೇಳಿದ್ರೆ ರಾಹುಕಾಲ ಒಳಗಡೆ ಅಂದರೆ 10 ಗಂಟೆ ಒಳಗಡೆ ಪೂಜೆ ಮಾಡಿಕೊಂಡ್ರೆ ನಡೆಯುತ್ತೆ. ನಾನಿಲ್ಲಿ 8ರಿಂದ 9 ಗಂಟೆ ಒಳಗಡೆ ನಾನು ಪೂಜೆ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವೊಬ್ಬರು ಏನು ಮಾಡ್ತಾರೆ, ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡ್ತಾರೆ, ಅಂದರೆ ಲಕ್ಷ್ಮಿ ಫೋಟೋ ಇಟ್ಟು ಕಲಶ ಇಟ್ಟು ಅದಕ್ಕೆ ಅಂತಲೇ ಹಲವಾರು ಪೂಜಾ ವಿಧಿವಿಧಾನ ಮಾಡ್ತಾರೆ. ಬಟ್ ನಾನು ಹಾಗೆ ಮಾಡೋದಿಲ್ಲ. ಕೆಲವರು ಉಪ್ಪಿನ ದೀಪ ಕೂಡ ಹಚ್ತಾರೆ, ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಕೆಲವರಿಗೆ ಅದು ಹಾಗೆ ಬರುತ್ತೆ, ಕೆಲವರಿಗೆ ಹಾಗೆ ಬರೋದಿಲ್ಲ. ಸೊ ಆ ಥರ ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇರಲಿಲ್ಲ. ಹಾಗಾಗಿ ನನಗೇನು ಗೊತ್ತಿದೆ ಆ ಥರ ಸಿಂಪಲ್ ಮೆಥಡಲ್ಲಿ ನಾನು ಪೂಜೆ ಮಾಡ್ಕೊಂಡಿದ್ದೀನಿ. ಮಾಮೂಲಿ ಮನೇಲಿ ನೀವು ಹೇಗೆ ಕಲಶ ಪೂಜೆ ಮಾಡಿಕೊಂಡು ಎಲ್ಲ ಫೋಟೋಗಳಿಗೂ ಹೂವು ಇಟ್ಕೊಂಡು ಬರ್ತೀರಾ ಅದೇ ಥರ. ಬಟ್ ನಾನಿಲ್ಲಿ ಕನಕಾಂಬರ ಇಟ್ಟಿದ್ದೀನಿ. ಮಲ್ಲಿಗೆ ಹೂವು ಇಟ್ಟರೆ ಇನ್ನೂ ತುಂಬ ಶ್ರೇಷ್ಠನೇ. ಸೊ ಹೆಣ್ಣು ದೇವರಿಗೆ ಈ ಕನಕಾಂಬರ, ಮಲ್ಲಿಗೆ ಅಂದರೆ ತುಂಬಾ ಇಷ್ಟ ಅಲ್ವಾ. ಅದರಲ್ಲಿ ಸಿಗುವಂಥ ಫಲ ನಮಗೆ ಮತ್ತೆ ಯಾವ ಹೂವದಲ್ಲೂ ಸಿಗಲ್ಲ ಅಂತ ಹೇಳ್ತಾರೆ. ನಿಮಗೆ ಲೋಟಸ್ ಅಂದರೆ ಕಮಲ ಇದ್ದರೆ ಕಮಲ ಕೂಡ ಇಡ್ಬೋದು. ನಾನಿಲ್ಲಿ ಕನಕಾಂಬರ ಇಟ್ಕೊಂಡು ನೀಟಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಪ್ರತಿ ವರ್ಷ ಲಕ್ಷ್ಮಿಗೆ ಏನು ನಾಣ್ಯಗಳಿಡ್ತೀನಿ, ಆ ಕಾಸನ್ನ ನಾನಿಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ. ಹಾಗೆ ದೇವರಿಗೆ ತುಂಬ ಇಷ್ಟ ಅಂದರೆ ಹೆಣ್ಣು ದೇವತೆಗೆ ತುಂಬ ಇಷ್ಟ ಅಂದರೆ ಮಾವಿನ ಹಣ್ಣು. ಸೊ ನಾನು ಮಾವಿನ ಹಣ್ಣು ಕೂಡ ಇಟ್ಕೊಂಡಿದ್ದೀನಿ. ಆದರೆ ಮೊದಲನೇ ಶುಕ್ರವಾರ ದಾಳಿಂಬೆ ಹಣ್ಣು ಇಟ್ಕೊಂಡ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಯಾರು ಆಷಾಢ ಶುಕ್ರವಾರ ಮಾಡ್ತಾರೆ ಪ್ರತಿ ವಾರ ಒಂದೊಂದು ಹಣ್ಣು ಬದಲಾಯಿಸ್ತಾ ಇದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಮತ್ತೆ ಆಷಾಢ ಯಾವಾಗ ಶುರು ಆಗಿದೆ ಅಂತ ಹೇಳಿದ್ರೆ ಇವತ್ತು, ಅಂದರೆ 27ನೇ ತಾರೀಕು ಜೂನಿಂದ ಹಿಡಿದು 25ನೇ ತಾರೀಕು ಜುಲೈವರೆಗೂ ಇರುತ್ತೆ. ಸೊ ಅಲ್ಲಿವರೆಗೂ ಪ್ರತಿ ಶುಕ್ರವಾರ ನೀವು ಆಷಾಢ ವ್ರತನ ಮಾಡ್ಬೋದು. ಕೆಲವರು ಒಂದೇ ವಾರ ಮಾಡ್ತಾರೆ, ಕೆಲವರು 3 ವಾರ ಮಾಡ್ತಾರೆ, ಕೆಲವರು 6 ವಾರ ಮಾಡ್ತಾರೆ. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ ನೀವು ಮಾಡ್ಕೋಬೋದು. ಇಲ್ಲಿ ಯಾವ ಮಂತ್ರ ಹೇಳಬಾರ್ದು ಅಂತಿಲ್ಲ. ಲಕ್ಷ್ಮಿಗೆ ಯಾವ ಮಂತ್ರ ಹೇಳಿದ್ರು ಅವಳು ಸಂತೃಪ್ತಿಯಿಂದ ಸ್ವೀಕರಿಸ್ತಾಳೆ. ಅಂದರೆ ಲಕ್ಷ್ಮಿ ರಿಲೇಟೆಡೇ ಇರಲಿ. ನಾನಿಲ್ಲಿ ಲಕ್ಷ್ಮೀ ಶತನಾಮಾವಳಿ ಹೇಳಿದ್ದೀನಿ, ಅಂದರೆ ಅಷ್ಟೋತ್ತರ. ಅದು ಬಿಟ್ಟು ನಾನು ನಮಸ್ತೇಸ್ತು ಮಹಾಮಾಯೆ 3 ಬಾರಿ ಹೇಳಿದ್ದೀನಿ. ಸೊ ನೀವು ಇದೇ ಥರದ್ದು ಯಾವುದೇ ಲಕ್ಷ್ಮಿ ರಿಲೇಟೆಡ್ ನಿಮಗೆ ಸ್ತೋತ್ರಗಳು ಗೊತ್ತಿದ್ರೆ ದಯವಿಟ್ಟು ಹೇಳಿ. ಲಲಿತಾ ಸಹಸ್ರನಾಮ ಹೇಳಿ, ಇನ್ನೂ ಒಳ್ಳೆಯದೇ. ಆ್ಯಂಡ್ ಫೈನಲಿ ದೇವ್ರ ಮನೆ ಹೊಸಲಿಗೆ ನಮಸ್ಕಾರ ಮಾಡೋದು ಮಾತ್ರ ಬಿಡಬೇಡಿ. ಹಾಗೆ ಹೊರಗಡೆ ಹೊಸಲಿಗೂ ಕೂಡ ನೀವು ನಮಸ್ಕಾರ ಮಾಡಲೇಬೇಕು. ಏಕೆಂದರೆ ಅದರಿಂದನೇ ನಮಗೆ ಲಕ್ಷ್ಮಿ ಒಳಗೆ ಬರೋದು ಆ್ಯಂಡ್ ಲಕ್ಷ್ಮಿ ನಮಗೆ ತಥಾಸ್ತು ಅಂತ ಆಶೀರ್ವಾದ ಮಾಡೋದು. ಇಷ್ಟೇ ನೋಡಿ, ಸಿಂಪಲಾಗಿ ನಾನು ಈ ಪೂಜೆ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಕೊಟ್ಟಿದ್ದೀನಿ. ಸೊ ನಾನಿಲ್ಲಿ ಹೊಟ್ಟಿರೋ ದೇವಸ್ಥಾನ ಪಾರ್ಕ್ ಒಳಗಿದೆ. ಸೊ ಹಾಗಾಗಿ ನೀವು ಈ ವ್ಯೂ ನೋಡ್ತಾ ಇದ್ದೀರಾ, ಎಷ್ಟು ಚೆನ್ನಾಗಿದೆ ಅಲ್ಲ. ಒಳ್ಳೆ ಪೀಸ್ ಮಾತ್ರ ಸಿಗುತ್ತೆ. ಸೊ ನಾನು ಹೋಗ್ತಿರೋ ದೇವಸ್ಥಾನ ಬಂದು ಚಾಮುಂಡಿ ದೇವರು. ನಾನು ನನ್ನ ಗಂಡ ಇಬ್ಬರು ಹೋಗ್ತಾ ಇದ್ದೀವಿ. ಬನ್ನಿ, ನಿಮಗೂ ಕೂಡ ದೇವ್ರ ದರ್ಶನ ಮಾಡಿಸ್ತೀನಿ, ನೋಡ್ಕೊಳ್ಳಿ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಫಸ್ಟ್ ಈ ಗರುಡಗಮ್ಮ ನೋಡಿನೇ ಒಳಗೆ ಹೋಗಬೇಕು ಅಂತ ನಮ್ಮನೇಲಿ ನಂಗೆ ಹೇಳ್ಕೊಟ್ಟಿದ್ದಾರೆ. ಸೊ ನಾನು ಅದನ್ನೇ ಫಾಲೋ ಮಾಡ್ತೀನಿ. ನಿಮಗೂ ತಿಳಿದಿದ್ರೆ ನೀವು ಹಾಗೆ ಮಾಡಿ ನೋಡಿ. ನಾನು ಬಂದಿರೋದು ಈ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ. ಹಬ್ಬ ಏನು ಕಳೆಯಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ ಅಂದರೆ ನನಗಂತೂ ಅಲ್ಲೇ ನಿಂತಿದ್ದಲ್ಲೇ ದೃಷ್ಟಿ ತೆಗೆದುಬಿಡ್ಬೇಕಂತ ಅನ್ನಿಸ್ತು. ಆ ತ್ರಿಶೂಲದ ನೇರವಾಗಿ ಅಮ್ಮ ತಾಯಿ. ಹಬ್ಬ ನಿಮಗೂ ಕಾಪಾಡಲಿ, ನನಗೂ ಕಾಪಾಡಲಿ. ನಾವು ಏನೇನು ಕೇಳ್ಕೊಂಡಿದ್ದೀವಿ ಎಲ್ಲ ನೆರವೇರಲಿ. ಇಷ್ಟೇ ಅಲ್ಲ, ನಿಮ್ಮ ಮನಸ್ಸಲ್ಲಿ ಏನಾದರೂ ವಿಷಸ್ ಇತ್ತಂತ ಹೇಳಿದ್ರೆ ದಯವಿಟ್ಟು ಕೇಳ್ಕೊಳ್ಳಿ. ಆಷಾಢ ಶುಕ್ರವಾರ ದಿನಗಳಲ್ಲಿ ಖಂಡಿತವಾಗ್ಲೂ ನೆರವೇರುತ್ತೆ. ನನಗೆ ಒಳ್ಳೆ ರೆಡ್ ರೋಸ್ ಮತ್ತು ಪ್ರಸಾದ ಸಿಕ್ಕಿದೆ. ಇದನ್ನು ನಾನು ತಿಂದು ನನ್ನ ಗಂಡಂಗೆ ತಿನ್ನಿಸಿ ಮನೆಗೆ ಹೊರಡದೆ. ಇದು ನಂಬಿಕೆನೋ ಮೂಢನಂಬಿಕೆನೋ ಗೊತ್ತಿಲ್ಲ, ಒಟ್ಟು ನನ್ನ ಮನಸ್ಸಿಗೆ ಮಾತ್ರ ನೆಮ್ಮದಿ ಸಿಗುತ್ತೆ. ಸೊ ನೀವು ಮಾಡಿ ಈ ಥರ ಪೂಜೆಗಳನ್ನ. ಸೊ ಇಷ್ಟೇ ನೋಡಿ, ನಾನು ಆಷಾಢ ಶುಕ್ರವಾರ ಹೇಗೆ ಪೂಜೆ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಐ ಹೋಪ್ ನಿಮಗೂ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಏನಾದರೂ ಕ್ವೆಶನ್ಸ್ ಇದ್ದರೆ ಪ್ಲೀಸ್ ಡೋಂಟ್ ಹೆಸಿಟೇಟ್ ಟು ರೀಚ್ ಔಟ್ ಟು ಮೀ. ಸೊ ಬನ್ನಿ, ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳಿ. ನನಗೆ ತಿಳಿಸಿರೋದು ಏನಾದರೂ ನನಗೆ ಗೊತ್ತಿದ್ದರೆ ನಾನು ಡೆಫಿನೆಟ್ಲಿ ಅದಕ್ಕೆ ಆನ್ಸರ್ ಮಾಡ್ತೀನಿ.
ಆ್ಯಂಡ್ ಯಾ ಇವತ್ತಿನ ಶುಕ್ರವಾರ ಮಿಸ್ ಆಗೋಯ್ತು ಅಂತೆಲ್ಲ ಏನು ಅನ್ಕೋಬೇಡಿ. ಆಷಾಢ ಶುಕ್ರವಾರ ಇಲ್ಲ ಮೂರು ವಾರನಾದರೂ ಮಾಡ್ಬೋದು, ಇಲ್ಲ 6 ವಾರ ಮಾಡ್ಬೋದು, ಇಲ್ಲ 4 ವಾರ ಮಾಡ್ಬೋದು. ಸೊ ಈ ಸೈಕಲಲ್ಲಿ ಎಷ್ಟು ಆಷಾಢ ಅಂದರೆ ಈ ವರ್ಷದಲ್ಲಿ ಎಷ್ಟು ಆಷಾಢಗಳ ಶುಕ್ರವಾರ ಬಂದಿದೆ ಅಂತ ನೋಡಿ ಮಾಡ್ಬೋದು. ಒಂದು ಶುಕ್ರವಾರನೂ ಮಾಡೋರು ಇದ್ದಾರೆ. ಮಾಡೋದು ಭಕ್ತಿಯಿಂದ ಮಾಡಬೇಕಂತ ಅಷ್ಟೇ ಹೇಳ್ತಾರೆ. ಸೊ ಈಗ ಆಗಿತ್ತು ನನ್ನ ಈ ವ್ಲಾಗ್ನ ಈ ಕಂಟೆಂಟ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಮತ್ತೊಮ್ಮೆ ಅಂದ್ಕೊಳ್ತಾ ಇದ್ದೀನಿ. ಸೊ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸೊ ಲೈಕ್ ಮಾಡಿ ಆಯಿತಾ. ಟಾಟಾ, ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ.